ನಾನು ಚುಪ್ಪಿ ಮನೆಗೆ ಹೋಗೋದಿಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬರ್ತಾ ಇದ್ದೆ. ಅವಳು ನಿನ್ನೆ ಕಾಲ್ ಮಾಡಿ ಕರೆದ್ಲು ಮನೆಗೆ ಬಾ ಅಂತ ಅಂದ್ಬಿಟ್ಟು. ನಿನಗೆ ಗೊತ್ತಾ, ನಿನ್ಗೆ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಯ್ತು, ಇನ್ನು ನಿನಗೆ ಶಾಂತ ತಾತ ಯಾರು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ. ನಿನ್ನನ್ನೆಲ್ಲ ಹೋಗಿ ನನ್ನ ರಿಲೇಷನ್ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತಿದೆ ಗೊತ್ತಾ. ನಿನ್ಗೆ ನನಗೆ ಗೊತ್ತಾ, ಶಾಂತ ತಾತ ಅಂದ್ರೆ ಒಂದು ಓಲ್ಡ್ ಮ್ಯಾನ್, ಇದನ್ನು ಗೊತ್ತಿಲ್ವಾ ನಿನಗೆ? ಶಾಂತ ತಾತ ಅಂದ್ರೆ ಓಲ್ಡ್ ಮ್ಯಾನ್ ಅಂತ ನಮಗೆ ಗೊತ್ತಿಲ್ವಾ? ನೀನೇ ನಮ್ಮ ಹತ್ರ ಬಂದು ಹೇಳ್ಬೇಕಾ? ಅಚ್ಚು, ನೀನ್ ಇಷ್ಟೋ ತನಕ ಶಾಂತ ತಾತ ಯಾರು ಅಂತ ಕೇಳ್ತಾ ಇದ್ದಲ್ಲ, ಅವರೇ ಈಗ ಸ್ವಲ್ಪತ್ರಲ್ಲಿ ನಮ್ಮ ಮನೆಗೆ ಬರ್ತಾರೆ. ನೀನು ಇಲ್ಲೇ ಇದ್ದು ನೋಡು. ವಾವ್ ಚುಪ್ಪಿ, ಹೌದಾ? ನಿಜವಾಗ್ಲೂ ಶಾಂತ ತಾತ ಬರ್ತಾರಾ? ಹೌದಚ್ಚು, ಶಾಂತ ತಾತ ಇವತ್ತು ನಮ್ಮ ಮನೆಗೆ ಬರ್ತಾರೆ. ವಾವ್, ಹಂಗಂದ್ರೆ ನಮ್ಗೆ ಶಾಂತ ತಾತನ ನೋಡೋಂತ ಚಾನ್ಸ್ ಸಿಕ್ಕಿದೆ ಚುಪ್ಪಿ. ಹೌದಚ್ಚು, ಸರಿ ಬನ್ನಿ ನಾವು ಈ ಕ್ರಿಸ್ಮಸ್ ನ ಸೆಲೆಬ್ರೇಷನ್ ಮಾಡೋಣ. ಆಯ್ತು ಚುಪ್ಪಿ. ಎಲ್ರಿಗೂ ಜ್ಯೂಸ್ ತಗೊಂಡ್ಬರ್ತೀನಿ. ಅಚ್ಚು ಬಾ, ಅಲ್ಲೋ ಕುತ್ಕೊಳ್ಳೋಣ. ಚುಪ್ಪಿ, ಇದೇನ್ ರೂಮು? ಇದು ಲಿವಿಂಗ್ ರೂಮ್ ಅಚ್ಚು. ಹೌದಾ, ನಿಮ್ ಮನೆ ತುಂಬಾ ಚೆನ್ನಾಗಿದೆ ಚುಪ್ಪಿ. ಥ್ಯಾಂಕ್ ಯು ಅಚ್ಚು. ಇದು ಜಸ್ಟ್ ಈಗಷ್ಟೇ ಒಂದು 6 ಮಂತ್ಸ್ ಆಯ್ತು ನಮ್ಮ ಪಪ್ಪ ಇದನ್ನ ಕಟ್ಸಿದ್ರು. ಹೌದಾ? ಹೌದಚ್ಚು. ಸರಿ ಕೂತ್ಕೋ, ಅಮ್ಮ ಬರ್ತಾರೆ ಈಗ ಜ್ಯೂಸ್ ತಗೊಂಡು. ಅಚ್ಚು, ನೀನು ಯಾವ ಕಾಂಪಿಟೇಷನ್ ಸೇರಿದ್ಯಾ ಸ್ಕೂಲಲ್ಲಿ? ನಾನು ರಂಗೋಲಿ ಕಾಂಪಿಟೇಷನ್ ಸೇರಿದ್ದೀನಿ, ಆಮೇಲೆ ಫ್ಲವರ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಗೆ ಸೇರಿದ್ದೀನಿ, ರನ್ನಿಂಗ್ ರೇಸ್ ಗೆ ಸೇರಿದ್ದೀನಿ, ಆಮೇಲೆ ಹೈ ಜಂಪ್, ಲಾಂಗ್ ಜಂಪ್ ಇದೆಲ್ಲದಕ್ಕೂ ಸೇರಿದ್ದೀನಿ ಚುಪ್ಪಿ. ನೀನು? ನಾನು ಅಷ್ಟೇ, ಎಲ್ಲ ಕಾಂಪಿಟೇಷನ್ ಗೂ ಸೇರಿದ್ದೀನಿ. ಅದೇ ಕಾಂಪಿಟೇಷನ್ ಯಾವಾಗ ಇರ್ತಾರಂತ ಗೊತ್ತಿಲ್ಲ ಚುಪ್ಪಿ. ಹೌದು, ನಾನು ಅವತ್ತು ಕೇಳಿದಕ್ಕೆ ಮ್ಯಾಮ್ ಹೇಳಿದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಇರ್ಬೋದೇನೋ. ಈ ಜನವರಿಯಲ್ಲಿ ಆನ್ಯುವಲ್ ಡೇ ಮಾಡ್ತಾರಲ್ಲ, ಅದ್ರೊಳಗೆ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಹೌದಾ? ಚುಪ್ಪಿ ಚುಪ್ಪಿ, ಈ ಹೊಸ ವರ್ಷ ಬಂದ್ಬಿಡ್ತಲ್ಲ, ನೀವ್ ಹೇಗ್ ಸೆಲೆಬ್ರೇಷನ್ ಮಾಡ್ತೀರಾ? ನಾನೊಂದು ಐಡಿಯಾ ಕೊಡ್ಲಾ? ಏನಂತ ಅಚ್ಚು? ನಾವೆಲ್ಲ ಈಗ ಎಷ್ಟು ಫ್ರೆಂಡ್ಸ್ ಇದೀವಿ, ಎಲ್ಲರನ್ನೂ ಒಟ್ಟಿಗೆ ಸೇರ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ. ವಾವ್ ಅಚ್ಚು, ಓಕೆ ಅಚ್ಚು, ಈ ಸಲ ಆ ತರ ಮಾಡೋಣ. ಸರಿ, ಹಂಗಂದ್ರೆ ನಾಳೆ ಸ್ಕೂಲಿಗೆ ಹೋಗ್ತೀವಲ್ಲ, ಎಲ್ಲರ ಹತ್ರನೂ ಹೇಳೋಣ. ಆಯ್ತಚ್ಚು. ಅಚ್ಚು, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಯಾವಾಗ್ಲೂ ನ್ಯೂ ಇಯರ್ ಅಂದ್ರೆ ನಾವು ಮನೆಯಲ್ಲೇ ಇರ್ತೀವಿ, ನಾಳೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಅಷ್ಟೇ. ಈ ವರ್ಷ ಒಂಥರ ಸ್ಪೆಷಲ್ ಆಗಿ ಮಾಡೋಣ, ಏನಂತೀಯಾ? ಆಯ್ತು ಚುಪ್ಪಿ. ಓ ಗಾಡ್, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋ ದಿನ ನಾನು ತುಂಬಾ ಬಿಸಿ ಇರ್ತೀನಿ. ಹಂಗೆ ಮಹಾರಾಣಿಗೆ ಏನಷ್ಟು ಬಿಸಿ? ಓ ಗಾಡ್, ಏ ಹಚ್ಚು, ನಮ್ದು ಶಾಪ್ ಉಂಟಲ್ಲ, ಅದರಲ್ಲಿ ತುಂಬಾ ವ್ಯಾಪಾರ ಆಗ್ತಾ ಇರೋದ್ರಿಂದ ನಾವು ತುಂಬಾ ಬಿಸಿ ಇರ್ತೀವಿ. ಅದು ಇಲ್ದಂಗೆ ನ್ಯೂ ಇಯರ್ ಇರೋದ್ರಿಂದ ನಮ್ ಶಾಪ್ ಅಲ್ಲಿ ತುಂಬಾ ಜನ ತುಂಬಿದ್ದಾರೆ ಗೊತ್ತಾ. ಆಗ ನಾನು ನನ್ನ ಮಮ್ಮಿ ಡ್ಯಾಡಿ ಅವರಿಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ, ಹಂಗಾಗಿ ನಾನು ಎಲ್ಲೂ ಬರಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಜೂಲಿ, ವಾಟ್ ಚುಪ್ಪಿ? ಅಲ್ಲ ಜೂಲಿ, ನೀವು ಶಾಪ್ ಓಪನ್ ಮಾಡಿದಿರಲ್ಲ, ಅದರಲ್ಲಿ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ರು. ಓ ಗಾಡ್, ಹೇ ಚುಪ್ಪಿ, ನಿನಗೆ ಯಾರು ಈ ತರ ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದು? ಆ ತರ ಎಲ್ಲ ಏನಿಲ್ಲ ಚುಪ್ಪಿ. ನಮ್ದು ಶಾಪ್ ಉಂಟಲ್ಲ, ಅದರಲ್ಲಿ ನಿಂತ್ಕೊಳ್ಳಕ್ಕೂ ಜಾಗನೇ ಇರೋದಿಲ್ಲ, ಅಷ್ಟೊಂದು ಜನ ತುಂಬಿದ್ದಾರೆ ಗೊತ್ತಾ. ಯಾವಾಗ ನೋಡಿದ್ರು ರೇಷೋ ಅಂದ್ರೆ ರೇಷೋ, ನಮಗೂ ವ್ಯಾಪಾರ ಮಾಡಿ ಮಾಡಿ ಸಾಕಾಗೋಗ್ಬಿಡುತ್ತೆ, ಅಷ್ಟೊಂದು ಜನ ಇರ್ತಾರೆ. ನೀನು ನೋಡಿಲ್ವಾ ನಮ್ಮ ಅಂಗಡಿನ? ಒಂದ್ಸಲ ಬಂದು ಒಂದ್ಸಲ ನೋಡು, ನಿಂಗೆ ಗೊತ್ತಾಗತ್ತೆ. ಜೂಲಿ, ನಿಮ್ ಶಾಪಿಗೆ ನಾನು ಎಷ್ಟು ಸಲ ಬಂದಿದ್ದೀನಿ ಗೊತ್ತಾ? ಒಂದ್ಸಲನೂ ಅಂಗಡಿಯಲ್ಲಿ ಯಾರು ಇರೋದಿಲ್ಲ, ಖಾಲಿ ಖಾಲಿನೇ ಇರುತ್ತೆ. ಯಾವಾಗ ಬಂದ್ರೇನು ವ್ಯಾಪಾರನೇ ಇಲ್ಲ ಅಂತ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮನೂ ಮಾತಾಡ್ಕೊಳ್ತಾನೆ ಇರ್ತಾರೆ ಗೊತ್ತಾ. ನಾನೇ ಎಷ್ಟು ಸಲ ಕೇಳಿದೀನಿ ಅವ್ರ ಹತ್ರ. ನೀನ್ ಬಂದ್ಬಿಟ್ಟು ಅಂಗಡಿಯಲ್ಲಿ ತುಂಬಾ ವ್ಯಾಪಾರ ಆಗತ್ತೆ, ಎಷ್ಟು ಜನ ಬರ್ತಾರೆ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ. ನಾನ್ ನೋಡಿಲ್ವಾ? ಓ ಗಾಡ್, ಹೇ ಚುಪ್ಪಿ, ಸ್ವಲ್ಪ ಸುಮ್ಮನೆ ಇರು, ನಮ್ದು ಮಡಿಯಾಗಿ ತೆಗಿಬೇಡ. ಅಚ್ಚು ಅಲ್ಲಿ ಪಕ್ಕದಲ್ಲಿ ಇದ್ದಾಳೆ, ಎಲ್ಲಾದ್ರೂ ಹೇಳಿ ಟಾಮ್ ಟಾಮ್ ಮಾಡ್ಬಿಡ್ತಾಳೆ. ನಾನು ನಮ್ಗೆ ವ್ಯಾಪಾರ ಇಲ್ಲದೆ ಇರೋದನ್ನ ನಾನು ಈ ತರ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಇರ್ತೀಯಾ? ಅಯ್ಯೋ ಜೂಲಿ, ಅಂಗಡಿ ಬಗ್ಗೆ ನಾವ್ ಯಾರು ಕೇಳಿಲ್ಲ, ನೀನಾಗೆ ಮಾತಾಡ್ದೆ, ಅದಕ್ಕೆ ನಾನು ಹೇಳ್ದೆ. ಈಗ ಬಂದ್ಬಿಟ್ಟು ನೀನು ಯಾರಿಗೂ ಕೇಳಿಸ್ತಾ ಇದ್ದಂಗೆ ಹೇಳು ಅಂದ್ರೆ ಹೇಗೆ ಹೇಳೋದು? ನೀನಾಗ ಸುಮ್ಮನೆ ಕುತ್ಕೊಂಡಿದ್ರೆ ನಿಮ್ ಅಂಗಡಿ ಬಗ್ಗೆ ಮಾತು ಬರ್ತಾ ಇರ್ಲಿಲ್ಲ. ಆದ್ರೆ ಒಂದು ಜೂಲಿ, ಯಾವಾಗ್ಲೂ ನಿಜಾನ ಹೇಳ್ಬೇಕು, ಸುಳ್ಳು ಸುಳ್ಳೆಲ್ಲ ಹೇಳಿದ್ರೆ ಅದು ಯಾವತ್ತಾದ್ರೂ ಒಂದಿನ ಗೊತ್ತೇ ಆಗತ್ತೆ ಗೊತ್ತಾ. ಅಯ್ಯೋ, ನಮ್ ಶಾಪ್ ಉಂಟಲ್ಲ, ಶಾಪು ಅದರಲ್ಲಿ ಎಷ್ಟೊಂದು ವ್ಯಾಪಾರ ಆಗತ್ತೆ ಗೊತ್ತುಂಟಾ. ಒಂದ್ಸಲ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕೊಚ್ಕೊಳ್ಳೋದಂಗೆ ಹೇಳ್ಕೊಂಡು ಈಗ ಏನಿಲ್ಲ, ಅಂಗಡಿಯಲ್ಲಿ ₹1 ವ್ಯಾಪಾರನೇ ಇಲ್ಲ ಅಂತೆ, ನೋಣ ಹೊಡಿತಾ ಇದಾರಂತೆ, ನೋಣ.
ವ್ಯಾಪಾರ ಆಗದೆ ಇರೋದು ನಮಗೆ ಎಷ್ಟು ಕಷ್ಟ ಇದೆ ಗೊತ್ತುಂಟಾ? ನೀನ್ ಯಾಕೆ ಈ ತರ ಎಲ್ಲ ಹೇಳೋದು? ಸುಮ್ನೆ ಇರು. ಏ ಜೂಲಿ, ಅಳ್ಬೇಡ, ಸುಮ್ನೆ ಇರು. ಅವಳು ನೋಡಿ ಚೊಪ್ಪಿ, ನನ್ನನ್ನ ನೋಡಿ ಹೆಂಗೆ ಅನುಷ್ಠಾ ಇದ್ದಾಳೆ ಗೊತ್ತಾ? ನೀನೇ ಹೇಳೋದಿಕ್ಕೂ ಕಾರಣ. ಈ ತರ ಎಲ್ಲ ಹೇಳಿದಕ್ಕೆ ಅವಳು ಆ ತರ ಮಾಡ್ತಾ ಇರೋದು. ನಾನು ಆಗ್ಲೇ ಹೇಳಿಲ್ವಾ ಅವಳು ಮುಂದೆ ಏನು ಹೇಳ್ಬೇಡ ಅಂತಂದ್ಬಿಟ್ಟು? ನೀನು ಸುಮ್ನೆ ಹೇಳಿ ಈಗ ನೋಡು. ಅಚ್ಚು ಸುಮ್ಕಿರು ಅಚ್ಚು. ಇನ್ನೊಬ್ರು ಕಷ್ಟನ ಆಡ್ಕೊಂಡೆ ಅಂತ ಹೇಳಿದ್ರೆ ಅದು ನಿಮ್ಗೆ ಬರುತ್ತೆ ಆಯ್ತಾ? ಅವರಿಗೆ ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನೀನ್ ಯಾಕೆ ಅದನ್ನ ಅನುಭವಿಸ್ತಾ ಇದೀಯಾ? ಸುಮ್ಕಿರು. ಮೀನಾ, ನೀನು ಏನು ಮಾತಾಡದೆ ಸೈಲೆಂಟ್ ಆಗಿದೀಯಾ? ನಾನೇನ್ ಮಾತಾಡೋದು ಚುಪ್ಪಿ, ಇವರಿಬ್ಬರೇ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಸುಮ್ನೆ ಇದ್ದೀನಿ. ಮೀನಾ, ನಮ್ ಗ್ರೂಪ್ ಅಲ್ಲೇ ನೀನ್ ತುಂಬಾ ಸೈಲೆಂಟ್. ಸಣ್ಣ ವಯಸ್ಸಿಂದನೂ ಹಾಗೆ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ ಚುಪ್ಪಿ. ಹೌದಾ? ನೀನ್ ಇಷ್ಟ ದಿನ ಒಂಟೆಗಿದ್ದಲ್ಲ ಮೀನಾ, ಅದಕ್ಕೆ ಅಷ್ಟೊಂದು ಸೈಲೆಂಟ್ ಆಗಿದ್ಯಾ. ಇನ್ಮೇಲೆ ಅನು ಅಕ್ಕ, ಅಚ್ಚು ಇವರೊಟ್ಟಿಗೆಲ್ಲ ಇರ್ತೀಯಲ್ಲ, ಆಮೇಲೆ ನಿನಗೆ ಸರಿ ಆಗತ್ತೆ. ಹೌದಾ? ಹೌದು. ತಗೊಳ್ಳಿ ಮಕ್ಕಳೇ, ಎಲ್ರು ಜ್ಯೂಸ್ ಕುಡೀರಿ. ಓ ಆಂಟಿ, ನಮ್ಮ ಶಾಪ್ ಅಲ್ಲಿ ಯಾವ ತರ ಸ್ಪೆಷಲ್ ಜ್ಯೂಸ್ ಎಲ್ಲ ಇದೆ ಗೊತ್ತಾ? ಎಲ್ಲ ನನಗೆ ಕುಡ್ದು ಶಾಕ್ ಹೋಗ್ಬಿಟ್ಟಿದೆ. ಜ್ಯೂಸ್ ಅಂದ್ರೆ ಶಾಕು. ಐ ಹೇಟ್ ಜ್ಯೂಸ್. ಹಂಗಂದ್ರೆ ಬಾಯಿ ಮುಚ್ಕೊಂಡು ಅದನ್ನ ಕೊಟ್ಬಿಡು ಅವರಿಗೆ. ನೀನು ಸುಮ್ಕಿರು ಆಯ್ತಾ? ನಾನು ನಿನ್ನ ಹತ್ರ ಮಾತಾಡಿಲ್ಲ. ಅಮ್ಮ, ನನಗೆ ಜ್ಯೂಸ್ ತಗೊಂಡ್ಬರ್ಲಿಲ್ವಾ ನೀವು? ಅಯ್ಯೋ ಚುಪ್ಪಿ, ಈಗಷ್ಟೇ ನಿಂಗೆ ಹುಷಾರಿಲ್ಲದೆ ಸರಿಯಾಗಿದ್ಯಾ, ಮತ್ತೆ ಜ್ಯೂಸ್ ಕುಡಿದು ಜ್ವರ ಬಂತಂದ್ರೆ ಏನ್ ಮಾಡೋದು? ಹಂಗಂದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಜ್ವರ ಬಂದ್ರೆ ಏನಿಲ್ವಾ? ಅವರಿಗೆ ಮಾತ್ರ ಜ್ಯೂಸ್ ಕೊಟ್ಟಿದ್ದೀರಾ? ಅವರು ಮನೆಗೆ ಬಂದಿರೋ ಗೆಸ್ಟ್ ಚುಪ್ಪಿ, ಅದಕ್ಕೆ ಕೊಟ್ಟಿದ್ದೀನಿ. ನೀನೇನು ಅಮ್ಮನಿಗೆ ಈ ತರ ಪ್ರಶ್ನೆ ಮಾಡ್ತಾ ಇದೀಯಾ? ಆ ಜ್ಯೂಸ್ ಅಲ್ಲಿ ನಾನು ಐಸ್ ಎಲ್ಲ ಹಾಕಿಲ್ಲ, ಜಸ್ಟ್ ವಾಟರ್ ಮಿಲನ್ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡ್ಕೊಂಡ್ ಬಂದಿರೋದಷ್ಟೇ. ಆಯ್ತು ಪರವಾಗಿಲ್ಲ, ನನಗೊಂಚೂರು ಕೊಡಿ. ನೀನ್ ಹೇಳಿದ ಮಾತೆ ಕೇಳಲ್ಲ ಚುಪ್ಪಿ. ಓಕೆ, ನಾನು ಸ್ವಲ್ಪ ಜ್ಯೂಸ್ ತಗೊಂಡ್ ಬರ್ತೀನಿ. ಓ ಮಮ್ಮಿ, ನಾನು ಸುಮ್ಮನೆ ನಿಮಗೆ ತಮಾಷೆ ಮಾಡಿದಷ್ಟೇ. ನನಗೆ ಜ್ಯೂಸ್ ಎಲ್ಲ ಬೇಡ. ಈಗಷ್ಟೇ ತುಂಬಾ ಹುಷಾರಿಲ್ಲ, ಸರಿಯಾಗಿದ್ದೀನಿ. ಈಗ ಜ್ಯೂಸ್ ಕುಡಿದ್ರೆ ಹೇಗೆ ಮತ್ತೆ ಜ್ವರ ಬಂದ್ಬಿಡುತ್ತೆ. ನನಗೆ ಬೇಡ ಮಮ್ಮಿ, ನಾನು ಸುಮ್ಮನೆ ನಿಮ್ಮ ಹತ್ರ ತಮಾಷೆ ಮಾಡಿದ್ದಷ್ಟೇ. ಸರಿ ಆಯ್ತು, ಮಾತಾಡ್ತಾ ಇರಿ. ಇನ್ನೊಂದ್ ಸ್ವಲ್ಪ ಇದೆ, ಅಡಿಗೆ ಫಿನಿಶ್ ಮಾಡ್ಬಿಡ್ತೀನಿ. ಓಕೆ ಮಮ್ಮಿ. ಈ ಹಾಲಿಡೇಸ್ಗೆ ನಾನು, ನನ್ನ ಪಪ್ಪ, ಆಮೇಲೆ ನನ್ನ ಮಮ್ಮಿ 3 ಜನನು ಫಾರಿನ್ ಟ್ರಿಪ್ ಹೋಗ್ತಾ ಇದೀವಿ. ಚುಪ್ಪಿ, ಹೌದಾ? ಹೌದಚ್ಚು, ನಮ್ಮ ಪಪ್ಪನ್ಗೆ ಆಫೀಸ್ ಇಂದ ಆಫರ್ ಸಿಕ್ಕಿದೆ. ಹಾಗಾಗಿ ನಾವು ಫಾರಿನ್ ಟ್ರಿಪ್ ಹೋಗ್ತಾ ಇದೀವಿ. 1 ವೀಕ್ ಫಾರಿನ್ ಅಲ್ಲಿ ಸ್ಟೇ ಆಗ್ತೀವಿ. ವಾವ್ ಚುಪ್ಪಿ, ನನಗೆ ಫಾರಿನ್ ಅಂದ್ರೆ ತುಂಬಾ ಇಷ್ಟ ಗೊತ್ತಾ? ನನ್ನ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಫಾರಿನ್ ಹೋಗ್ಬೇಕಂತ ಆಸೆ. ಆದ್ರೆ ಏನ್ ಮಾಡೋದು, ನಮ್ಗೆಲ್ಲ ಹೋಗಕ್ಕೆ ಆಗಲ್ಲ. ಸರಿ, ನೀನ್ ಹೋಗ್ತೀಯಲ್ಲ, ಅಲ್ಲೋದ್ಮೇಲೆ ನನ್ಗೆ ವಿಡಿಯೋ ಕಾಲ್ ಮಾಡ್ತೀಯಾ? ನಾನು ಫಾರಿನ್ ನ ಹೇಗಿದೆ ಅಂತ ನೋಡ್ಬೇಕು. ನೀನ್ ವಿಡಿಯೋ ಕಾಲ್ ಅಲ್ಲಿ ಎಲ್ಲಾನು ತೋರ್ಸು ಆಯ್ತಾ? ಹೌದಾ ಅಚ್ಚು, ನನ್ಗೂ ಫಾರಿನ್ ಅಂದ್ರೆ ತುಂಬಾ ಇಷ್ಟ. ನನ್ಗೂ ಒಂದ್ಸಲ ಆದ್ರೂ ನಾ ಹೋಗಲ್ವಾ ಅಂತ ಆಸೆ ಪಡ್ತಾ ಇದ್ದೆ. ಹೆಂಗೋ ಆಯ್ತು, ಪಪ್ಪ ಕರ್ಕೊಂಡೋದ್ಮೇಲೆ ನೀನ್ ಹೇಳ್ದಾಗೆ ನಾನು ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ. ಆಯ್ತು ಚುಪ್ಪಿ. ಮಕ್ಳೇ, ಮಮ್ಮಿ, ಸಾಂಟಾ ತಾತ ಮನೆ ಬಂದ್ಬಿಟ್ರು, ಬೇಗ ಬನ್ನಿ. ವಾವ್ ಅಚ್ಚು, ಬಾ, ಸಾಂಟಾ ತಾತ ಬಂದ್ಬಿಟ್ರು, ಹೋಗೋಣ. ಓಕೆ, ಬನ್ನಿ ಬನ್ನಿ, ಒಳಗೆ ಬನ್ನಿ. Ho, ho, ho! Merry Christmas! ಸಾಂಟಾ ತಾತ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಚುಪ್ಪಿ, ಹೇಗಿದ್ಯಾ ಪುಟ್ಟಿ? ವಾವ್ ಸಾಂಟಾ ತಾತ, ನನ್ನ ಹೆಸರೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ನೀವು? ಚುಪ್ಪಿ, ನಿನ್ ಹೆಸರು ನೆನ್ಪಿಲ್ದೆ ಇರತ್ತಾ? ಹಾ? ಸಾಂಟಾ ತಾತ, ಚುಪ್ಪಿ ಹೆಸರು ಮಾತ್ರ ನೆನ್ಪಿಟ್ಕೊಂಡಿದ್ದೀರಾ? ನನ್ನ ಹೆಸರು ನೆನ್ಪಿಟ್ಕೊಳ್ಳಿ. ನನ್ನ ಹೆಸರು ಅಚ್ಚು. ಅಚ್ಚು ಬೇಬಿ, ನಿನ್ ಹೆಸರು ನೆನ್ಪಿಟ್ಕೊಳ್ತೀನಿ. ಥ್ಯಾಂಕ್ ಯು ಸಾಂಟಾ ತಾತ. ಇವರಿದಾರಲ್ಲ, ಈ 2 ಬೇಬಿ ಹೆಸರೇನು? ನನ್ನ ಹೆಸರು ಮೀನಾ. ಮೈ ನೇಮ್ ಇಸ್ ಜೂಲಿ. ಚೆನ್ನಾಗಿದೆ ಮಕ್ಳೇ ಹೆಸರು. ಮಕ್ಳೇ, ಇವತ್ತು ನಾನ್ ನಿಮಗೆ ಏನ್ ತಂದಿದ್ದೀನಿ? ಗಿಫ್ಟ್ ತಂದಿದ್ದೀರಾ? ಸಾಂಟಾ ತಾತ, ನಮಗೆ ಇವತ್ತು ಗಿಫ್ಟ್ ತಂದಿದ್ದೀರಾ? ಗಿಫ್ಟ್ ಒಳಗಡೆ ಏನಿದೆ ಅಂತ ಹೇಳ್ತೀರಾ? ಸರ್ಪ್ರೈಸ್ ಗಿಫ್ಟ್ ಅಲ್ಲಿ ಏನು ಅಂತ ಹೇಳಕ್ಕಾಗಲ್ಲ. ನೀವೇ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡಿ ನೋಡಿ. ಓಕೆ ಸಾಂಟಾ ತಾತ. ನಿಮ್ಮೆಲ್ರಿಗೂ ಗಿಫ್ಟ್ ಬೇಕಾ? ಹೌದು ಸಾಂಟಾ ತಾತ. ಹಂಗಂದ್ರೆ ಸಾಂಟಾ ತಾತದೊಟ್ಟಿಗೆ ಡ್ಯಾನ್ಸ್ ಮಾಡ್ತೀರಾ? ಮಾಡ್ತೀನಿ. ಹಾ, ನನ್ನೊಟ್ಟಿಗೆ ನೀವೆಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಆಗ ಮಾತ್ರ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಓಕೆ. ಸರಿ, ಹಂಗಂದ್ರೆ ಮಕ್ಕಳು ಎಲ್ಲಾರು ಆಚೆ ತಿರುಗಿ ನಿಲ್ಲಿ. ಯಾಕೆ ಸಾಂಟಾ ತಾತ? ಸಾಂಟಾ ತಾತ ನಿಮ್ಮಕ್ಕೆ ಡ್ಯಾನ್ಸ್ ಮಾಡ್ಬೇಕಲ್ಲ, ಎಲ್ರೂ ಆಚೆ ತಿರುಗಿ ನಿಲ್ಲಿ. ಓಕೆ. Ho, ho, ho! ಮಕ್ಕಳೇ, ಎಲ್ಲರೂ ಆ ಕಡೆ Merry ತಿರ್ಗಿ ನೋಡಿ. Christmas! ವಾವ್! ಮಮ್ಮಿ ಮಮ್ಮಿ, ಈ ಗಿಫ್ಟ್ ಬಾಕ್ಸ್ ಒಳಗಡೆ ಏನಿದೆ? ಹೌದು, ಸಾಂಟಾ ತಾತ ಎಲ್ಲೋದ್ರು? ಸಾಂಟಾ ತಾತ ಎಲ್ಲಿ ಹೋದ್ರು ಅಂತ ನೀವು ಹೇಳಿ ನೋಡೋಣ. ನನಗೆ ಗೊತ್ತಾಯ್ತು. ಮಮ್ಮಿ, ಸಾಂಟಾ ತಾತ ಈ ಗಿಫ್ಟ್ ಬಾಕ್ಸ್ ಒಳಗಡೆನೇ ಇದ್ದಾರೆ, ಹೌದು ತಾನೇ?
ಹೌದು, ಸಾಂಟಾ ತಾತ ಈ ಗಿಫ್ಟ್ ಬಾಕ್ಸ್ ಒಳಗಡೆ ಇದ್ದಾರೆ. ಆದ್ರೆ ಸಾಂಟಾ ತಾತ ಹೊರಗಡೆ ಬಂದು ನಿಮ್ಮೊಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿದ್ರೆ ಸಾಂಟಾ ತಾತ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಓಕೆನಾ? ಓಕೆ ಮಮ್ಮಿ. ಒಬ್ರು ಮಾತ್ರ ಓಕೆ ಹೇಳಿದ್ರೆ ಸಾಂಟಾ ತಾತ ಗಿಫ್ಟ್ ಬಾಕ್ಸ್ ಇಂದ ಹೊರಗಡೆ ಬರಲ್ಲ. ಓ ಹೌದಾ? ಹಂಗಂದ್ರೆ ನಾವು ಆನ್ಸರ್ ಮಾಡ್ತೀವಿ ಆಂಟಿ. ಆಯ್ತಚ್ಚು, ಎಲ್ರು ಜೋರಾಗಿ ಸಾಂಟಾ ತಾತಗೆ ಕೇಳಿಸೋ ಹಾಗೆ ಹೇಳಿ. ಓಕೆ. ಸಾಂಟಾ ತಾತ, ನೀವು ಕೇಳಿದ ಪ್ರಶ್ನೆಗೆಲ್ಲ ನಾವೆಲ್ಲರೂ ಉತ್ತರ ಕೊಡ್ತೀವಿ. ಓಕೆ ಸಾಂಟಾ ತಾತ. ಮೇರಿ ಕ್ರಿಸ್ಮಸ್. ಓಕೆ ಸ್ಯಾಂಟಾ ಕಲರ್ಸ್ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ನೀವು ಪ್ರಶ್ನೆ ಕೇಳಿ. ಓಕೆ, ಮೊದಲನೇ ಪ್ರಶ್ನೆ, ಹೂ ಬರ್ತ್ ಈಸ್ ಸೆಲೆಬ್ರೇಷನ್ ಆನ್ ಕ್ರಿಸ್ಮಸ್? ಜೀಸಸ್. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ವೆನ್ ಈಸ್ ಕ್ರಿಸ್ಮಸ್ ಸೆಲೆಬ್ರೇಟೆಡ್? ಡಿಸೆಂಬರ್ 25th. ಓಕೆ, ವಾಟ್ ವೇರ್ ದ ನೇಮ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಪೇರೆಂಟ್ಸ್? ಚುಪ್ಪಿ, ನನಗೆ ಗೊತ್ತಿಲ್ಲ ಇದಕ್ಕೆ ಆನ್ಸರ್. ಪೇರೆಂಟ್ಸ್ ಹೆಸರು ಜೋಸೆಫ್ ಅಂಡ್ ಮೇರಿ. Very good. Next final question. What color is Santa's belt? ಬ್ಲಾಕ್ ಕಲರ್. Ho, ho, ho! Merry Christmas! ಸಾಂಟಾ ತಾತ, ನಾವು ಕೇಳಿದ ಕ್ವೆಶ್ಚನ್ಗೆಲ್ಲ ನಾವು ಉತ್ತರ ಕೊಟ್ಬಿಟ್ವಿ. ಈಗ ನೀವು ನಮ್ಮೊಟ್ಟಿಗೆ ಡ್ಯಾನ್ಸ್ ಮಾಡಬೇಕು. Okay. Ho, ho, ho! Merry Christmas! ನಿಮ್ಮೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದು ನನಗೆ ತುಂಬಾ ಸಂತೋಷ. ಸಾಂಟಾ ತಾತ, ನಮಗೂ ನಿಮ್ಮೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದು ತುಂಬಾ ಸಂತೋಷ. ನನಗೆ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇನ್ವರೆಗೂ ನಾನು ಈ ತರ ಎಲ್ಲ ಸೆಲೆಬ್ರೇಷನ್ ಮಾಡಲೇ ಇಲ್ಲ ಕ್ರಿಸ್ಮಸ್ ನ. ಹೌದಾ? ಸರಿ, ಹಂಗಂದ್ರೆ ವರ್ಷ ವರ್ಷ ಚುಪ್ಪಿ ಮನೆಗೆ ಬಂದ್ಬಿಡು, ನಾವೆಲ್ಲ ಸೇರ್ಕೊಂಡು ಕ್ರಿಸ್ಮಸ್ ನ ಸೆಲೆಬ್ರೇಷನ್ ಮಾಡೋಣ. ಆಯ್ತು ಮಕ್ಳೇ, ಈಗ ಯಾವ ಸಮಯ? ನಿಮ್ಗೆಲ್ರಿಗೂ ಸರ್ಪ್ರೈಸ್ ಗಿಫ್ಟ್ ಕೊಡೋ ಸಮಯ. ವಾವ್, ಥ್ಯಾಂಕ್ ಯು ಸಾಂಟಾ ತಾತ. ಸಾಂಟಾ ತಾತ, ಈ ವರ್ಷ ನೀವು ಕ್ಯಾಪ್ ತರ್ತೀರಂತ ನಾನು ಕ್ಯಾಪೇ ಹಾಕೊಂಡಿಲ್ಲ. ನನಗೂ ನಿಮ್ ತರ ಕ್ಯಾಪೇ ಬೇಕು. ಕೊಡಿ ಸಾಂಟಾ ತಾತ. ಆಯ್ತು, Ho, ಎಲ್ರಿಗೂ ho, ಕೊಡ್ತೀನಿ. ho! Merry Christmas! ಆಯ್ತು ಮಕ್ಳೇ, ನಿಮ್ ಗಿಫ್ಟು ನೀವೇ ಓಪನ್ ಮಾಡಿ. ಆಯ್ತಾ? ನಾನಿನ್ನ ಹೊರಡ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ